ಎಲ್ರಿಗೂ ನಮಸ್ಕಾರ. ಈಗ 3ನೇ ವಾರ ಹೌದಾ? ಜಗುದಾದ 3ನೇ ವಾರ ಇವತ್ತು. ಆಕ್ಚುಲಿ ಇಲ್ಲಿ ಯಾರಿಗಿರೋ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡಲ್ಲ, ಬಟ್ ಒಂದೇನಂದ್ರೆ ಮಾಧ್ಯಮದವ್ರಿಗೆ ಹಾಗೇನೆ ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಒಂದೊಳ್ಳೆ ಸಕ್ಸಸ್ ಕೊಟ್ಟಿದ್ದಾರೆ, ಒಂದೊಳ್ಳೆ ಸಕ್ಸಸ್ಫುಲ್ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರು ಅದ್ರಲ್ಲಿ ಏನು ಇಷ್ಟಪಡ್ತಾರೋ ಗೊತ್ತಿಲ್ಲ, ಬಟ್ ಒಂದೊಳ್ಳೆ ಸಿನಿಮಾಗೆ ಯಾವತ್ತು ರೆಸ್ಪಾನ್ಸ್ ಕೊಡ್ತಾರೆ. ಅದಕ್ಕೆ ನಮ್ಮ ಕರ್ನಾಟಕ ಜನತೆ ಆಕ್ಚುಲಿ ಮತ್ತೊಂದ್ಸಲಿ ಪ್ರೂವ್ ಮಾಡಿದ್ದಾರೆ. ಸೊ ಒಳ್ಳೆ ಸಿನಿಮಾ ಕೊಡಿ, ನಾವು ಖಂಡಿತ ನೋಡ್ತೀವಿ ಅನ್ನೋದಕ್ಕೆ. ಆಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಹೌದು ನಾವು ಇರಲಿಲ್ಲ, ಸೊ ಎಲ್ಲ ಮೈಸೂರಲ್ಲಿದ್ವಿ. ಆದರೆ ಇವತ್ತೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಯೂಶಲಿ ಎಲ್ಲ ಕಡೆನೂ ಎಲ್ಲ ಪ್ರೊಡ್ಯೂಸರ್ದು ಒಂದು ಮಾತಿರುತ್ತೆ, ಪ್ರಚಾರಕ್ಕೆ ಯಾರೂ ಬರಲ್ಲ ಅಂತ. ಇವತ್ತೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ರಘು ಅವ್ರಿಗೆ, ದಯವಿಟ್ಟು ಕಾಲಲ್ಲೇ ನಡೀರಿ. ಇದೇ ನಾವು ಆಕ್ಚುಲಿ ಆಡಿಯೋ ರಿಲೀಸ್ ದಿನ ಮೋಸ್ಟ್ಲಿ ನೀವು ಅದು ನೋಡಿರ್ಬೋದಲ್ಲ, ಜಾಮ್ ಪ್ಯಾಕ್ ಇದ್ರಲ್ಲ, ತುಂಬಾ ಜನ ಕಲಾವಿದರಿದ್ರು. ಈಗ ನಾನು 2 ಲೈನ್ ಮುಗಿದೋಯ್ತು, ನನ್ನ ಬರ್ಡೇ ಅಂದ ತಕ್ಷಣ 2 ಲೈನ್ ಒಂದು ಕಾಲಮಲ್ಲಿ ಮುಗಿದೋಗುತ್ತೆ. ಸೊ ಇಡೀ ಸಿನಿಮಾ ಬಗ್ಗೆ ನಾನು ಒಬ್ಬನೇ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಒಬ್ಬನೇ ಅಲ್ಲ, ಅದಕ್ಕೆ ಸುಮಾರು ಜನ ಸಾಥ್ ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಬರಬೇಕು. ಈಗ ಇದೇ ಆಡಿಯೋ ರಿಲೀಸ್ ದಿನ ಆಕ್ಚುಲಿ ರಘು ಪಾಪ ಎಲ್ರಿಗೂ ಫೋನ್ ಮಾಡಿದ್ರು. ಅವತ್ತು ಸ್ವಲ್ಪ ಕಾತುರದಲ್ಲಿದ್ರು, ಅಯ್ಯೋ ಸಿನಿಮಾ ಮಾಡಿದೀನಿ, ಹೊಸ ಸಿನಿಮಾ ಅಂತ. ಸಿನಿಮಾ ಹಿಟ್ ಆಗಿದ ತಕ್ಷಣ ಬಿಡು ನನ್ನಿಂದಾನೆ ಅಂತ ಅಂದ್ಬಿಟ್ಟು ಆ ತರದ ಒಂದು ಮನೋಭಾವದಲ್ಲಿ ಇರಬೇಡ್ರಿ. ಸಿನಿಮಾ ಹಿಟ್ಟು ಫ್ಲಾಪು ಎಲ್ಲರೂ ಶೇರ್ ಮಾಡ್ಬೇಕು ಅದನ್ನ. ಪ್ರತಿಯೊಬ್ರು ನನ್ನಿಂದ ಹಿಟ್ ಆಯ್ತು, ಅವನಿಂದ ಹಿಟ್ ಆಯ್ತು, ಇವನಿಂದ ಹಿಟ್ ಆಯ್ತಿಲ್ಲ. ಒಂದು ಹಿಟ್ಗೆ ಫ್ಲಾಪ್ಗೆ ಎಲ್ಲರೂ ಇದೀವಿ ನಾವು. ಸೊ ದಯವಿಟ್ಟು ನೀವು ಯಾರಿಗೂ ಫೋನ್ ಮಾಡಲಿಲ್ಲ, ಸೊ ಅದಕ್ಕೆ ಯಾವ ಕಲಾವಿದ್ರು ಇಲ್ಲ. ಇವತ್ತು ಇಲ್ಲಿ ಒಬ್ಬನೇ ಕೂತಿದ್ದೀನಿ. ಇನ್ನೆವಿಟೇಬಲ್ ನಾನು ಬರಲೇಬೇಕು, ಹೌದು ನನ್ನ ಸಿನಿಮಾ ಬರಲೇಬೇಕು. ಹಾಗೇನೆ ಎಲ್ಲರೂ ತುಂಬಾ ಬಿಸಿ ಇರ್ತಾರೆ, ಎಲ್ಲ ಕಲಾವಿದರು ಬಿಸಿ ಇರ್ತಾರೆ. ಇದು ಆಕ್ಚುಲಿ ನಾವು ಡಿಸೈಡ್ ಮಾಡಿ ಆಲ್ಮೋಸ್ಟ್ ಆಲ್ ಒಂದು 10 ದಿನದ ಮೇಲಾಗಿತ್ತು. ಸೊ ಎಲ್ರಿಗೂ ನೀವು ಫೋನ್ ಮಾಡಿ ಒಂದು ಪ್ರೀತಿಯಿಂದ ಬನ್ನಿ, ಎಲ್ಲ ಸಕ್ಸಸ್ನ ಎಂಜಾಯ್ ಮಾಡೋಣ ಅಂದ್ರೆ ಖಂಡಿತ ಎಲ್ಲ ಬಂದಿರೋರು. ಬಟ್ ರಘುವರದೊಂದು ಮಾಡಲಿಲ್ಲ. ಪರವಾಗಿಲ್ಲ, ಸಕ್ಸಸ್ ಅವರೇ ಇಟ್ಕೊಳ್ಳಿ, ಅವರೇ ಎಂಜಾಯ್ ಮಾಡಲಿ. ಸೊ ಲೆಟ್ ಇಟ್ ಬಿ ಹ್ಯಾಪಿ, ಆಲ್ ದಿ ಬೆಸ್ಟ್. ಬಟ್ ಇನ್ನೂ ಸಿನಿಮಾಗಳಿದೆ, ಇನ್ನೂ ನೀವು ಪ್ರೂವ್ ಮಾಡೋದಿದೆ. ಸೊ ಅದಕ್ಕೆ ಆಸ್ ಅನ್ ಎಲ್ಡರ್ ಆಗಿ ನಿಮ್ಗೊಂದು ಮಾತು ಹೇಳ್ತೀನಿ, ಇರಿ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಒಂದು ಕಿವಿ ಮಾತು, ಆಸ್ ಅನ್ ಎಲ್ಡರ್ ಇಂಡಸ್ಟ್ರಿ ನೋಡಿದ್ರಂತ ನಾವು ಹೇಳ್ತಾ ಇದೀವಿ. ಸೊ ಪ್ರೊಡ್ಯೂಸರ್ ದಯವಿಟ್ಟು ಇನ್ಮೇಲೆ ನೆಕ್ಸ್ಟ್ ಯಾರು ನಮ್ಗೆ ಪ್ರಚಾರಕ್ಕೆ ಬಂದಿಲ್ಲ ಅಂತ ಹೇಳ್ಬೇಡ್ರಿ. ಪ್ರಚಾರ ಬರೋದಕ್ಕೂ ಕೂಡ ಈಗ ಹೆಂಗೆ ಸರ್ ಡೇಟ್ ಬೇಕು ಅಂತ ಹೆಂಗ್ ಫೋನ್ ಮಾಡ್ತೀರಾ, ಹಾಗೇನೆ ಬನ್ನಿ ಸರ್ ಸಕ್ಸಸ್ ಆಗಿದೆ, ಬನ್ನಿ ಎಲ್ಲ ಕೂರೋಣ, ಒಂದು ಸಂತೋಷ ಕೂಟ ನಾವು ಇದು ಮಾಡೋಣ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಇಷ್ಟು ದೊಡ್ಡ ಹೋಟ್ಲಲ್ಲಿ ಕೊಟ್ಟಿದ್ರೆ ಇವತ್ತು ನೋಡ್ರಿ ಆಕ್ಚುಲಿ ಸುಮ್ಮನೆ ತುಂಬಾ ಪಿಕೋ ಅನಿಸ್ತಾ ಇದೆ. ಇದೇ ನಾವು ಆಕ್ಚುಲಿ ಆಡಿಯೋ ರಿಲೀಸ್ ದಿನ ಆಕ್ಚುಲಿ ಜಾಮ್ ಪ್ಯಾಕ್ ಅಲ್ಲಿ ಇದ್ವಿ ಎಲ್ಲರೂ. ಆಕ್ಚುಲಿ ಎಲ್ಲ ಎಂಜಾಯ್ ಮಾಡಿದ್ವಿ, ಎಲ್ಲ ಕಲಾವಿದರಿದ್ವಿ. ಪ್ರತಿಯೊಬ್ರು ಅವ್ರ ಎಕ್ಸ್ಪೀರಿಯನ್ಸ್ಗಳಿದೆ, ಹೇಳ್ಕೊಳ್ಳೋದು ತುಂಬಾನೇ ಇದೆ. ಸೊ ದಯವಿಟ್ಟು ಎಲ್ರಿಗೂ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ದಿನ ನನ್ನ ಮಾತಿನ ಬೇಜಾರಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಹೇಳ್ಬೇಕನ್ನಿಸ್ತು, ಸೊ ಹೇಳ್ತಾ ಇದೀನಿ. ಅದನ್ನ ನಾನು ಆಕ್ಚುಲಿ ಪ್ಲಸ್ ಆಗೋ ತಗೋಬಹುದು, ಮೈನಸ್ ಆಗಾರು ತಗೋಬಹುದು. ಥ್ಯಾಂಕ್ ಯು.